ಆ್ಯಕ್ಚುಲಿ ನೀವು ನೋಡ್ತಾ ಇರೋದು ಬದನೆಕಾಯಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಡಿಶ್ಶೇ. ತುಂಬ ಸ್ಪೆಷಲ್ ಡಿಶ್ಶು. ತುಂಬ ಉತ್ತರ ಕರ್ನಾಟಕದ ಜನ ಎಲ್ಲ ತುಂಬ ಮಾಡ್ತಿರ್ತಾರೆ. ಇದನ್ನು ವೆರೈಟಿ ಆಫಲ್ಲಿ ಮಾಡ್ತಾರೆ. ನಮ್ಮ ಮನೇಲೇ ನಾವು ರೆಗ್ಯುಲರ್ ಆಗಿ ಹೇಗೆ ಮಾಡ್ತೀವೋ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಬದನೆಕಾಯಿನ ತೊಗೋತೀವಿ. ತೊಗೊಂಡು ಇಲ್ಲಿ ನೋಡ್ತಾ ಇದ್ದೀರಲ್ವ, ಹೀಗೆ ಕಟ್ ಮಾಡಬೇಕು. ಮತ್ತು ಈರುಳ್ಳಿನ ಇದಕ್ಕೆ ಏನು ಕಟ್ ಮಾಡಿ ನೀರು ಹಾಕಿ ಉಪ್ಪು ಹಾಕಿ ಫಸ್ಟೇ ಬದನೆಕಾಯಿ, ಇಲ್ಲಾಂದರೆ ಬ್ಲ್ಯಾಕಿಗೆ ಟರ್ನ್ ಆಗುತ್ತೆ ಬದನೆಕಾಯಿ. ಸೊ ಅದಕ್ಕಾಗಿ ನೀರಲ್ಲಿ ಫಸ್ಟು ಕಟ್ ಮಾಡಿ ನೀರಲ್ಲಿ ಹಾಕ್ಕೋಬೇಕು. ಒಂದು ಉಳ್ಳಾಗಡ್ಡಿ ಏನು ಹೇಳ್ತೀನಿ, ಆನಿಯನ್ನನ್ನು ತುಂಬ ನೀಟಾಗಿ ಚಾಪ್ ಮಾಡಬೇಕು. ಸಣ್ಣದಾಗಿಯೇ ಚಾಪ್ ಮಾಡಿ, ನೀವು ಇನ್ನೂ ಸ್ವಲ್ಪ, ನಾವೀಗ ಮೀಡಿಯಮ್ ಇಟ್ಟಿದ್ದೀನಿ, ನೀವು ಸಣ್ಣದಾಗಿ ಚಾಪ್ ಮಾಡ್ಬೋದು. ಸೊ ಅದನ್ನು ಚಾಪ್ ಮಾಡಿಬಿಟ್ಟು ಇಟ್ಬಿಡಿ. ಸೊ ಇಟ್ಬಿಟ್ಟು ಬದನೆಕಾಯಿನ ಎಣ್ಗಾಯಿನ ತುಂಬ ಚೆನ್ನಾಗಿ, ಎಣ್ಗಾಯಿ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಬದನೆಕಾಯಿ ಎಣ್ಗಾಯಿನೇ ಅಂತೀವಿ. ಆ್ಯಕ್ಚುಲಿ ನಾವು ಏನಂತೀವಿ ಗೊತ್ತಾ, ಇದು ರಿಯಲ್ ನೇಮು ಬದನೆಕಾಯಿ ಎಣ್ಗಾಯಿ ಪಲ್ಯನೇ ಅನ್ನೋದು ಇದಕ್ಕೆ. ಸೊ ಇದು ಫಸ್ಟು ಇದಾಯಿತು. ಮತ್ತು ಇನ್ನೊಂದು ಶೇಂಗಾ ಕಾಳು, ಕಡಲೆಬೀಜ. ಕಡಲೆಬೀಜನ ಹುರ್ಕೊಂಡು ನಾನು ಡಬ್ಬಿಯಲ್ಲಿ ಹಾಕ್ಕೊಂಡು ತುಂಬ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಅದನ್ನು ತೊಗೊಂಡ್ಬಿಟ್ಟು ಗ್ರೈಂಡರ್ ಮಾಡ್ಕೋಬೇಕು. ನಿಮ್ಮ ಕಡೆ ಕಾಯಿ ಹಾಗೆ ಇದೆ ಅಂದರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಅದರದ್ದು ಪೌಡ್ರ್ ತೊಗೋಬೇಕು, ಕಡಲೆಬೀಜದ ಪೌಡ್ರ್ ತೊಗೋಬೇಕು. ಸೊ ಕಡಲೆಬೀಜದ ಪೌಡ್ರ್ ತೊಗೊಂಡಾದ್ಮೇಲೆ ನೀಟಾಗಿ ಫಸ್ಟ್ ಬದನೆಕಾಯಿ ಹುರಿದಿದ್ದೀನಿ ನಾನು. ಇದರಲ್ಲಿ ಬದನೆಕಾಯಿ ಯಾಕೆ ಹುರಿದಿದ್ದೀನಿ ಅಂತ ಹೇಳ್ತೀನಿ ಆಮೇಲೆ. ಸೊ ಬದನೆಕಾಯಿ ಹುರಿಯೋದ್ರಿಂದ ಏನು ನಿಮಗೆ ಬೆನಿಫಿಟ್ ಅಂತ ಅಂದರೆ, ಚೆನ್ನಾಗಿ ನೀವೇನು ಪೇಸ್ಟ್ ಮಾಡ್ತೀರ ಇದೆಲ್ಲ ಮಿಕ್ಸ್ ಮಾಡಿ, ಆನಿಯನ್ನು ಎವ್ರಿಥಿಂಗ್ ಇಟ್ ಈಸ್ ಫ್ರೈ, ಅದನ್ನೆಲ್ಲ ಫ್ರೈ ಮಾಡಿದ್ಮೇಲೆ ತುಂಬ್ತೀವಲ್ಲ, ನೀಟಾಗಿ ತುಂಬ್ಕೊಳ್ಳುತ್ತೆ. ಆಮೇಲೆ ನೀವು ಕುದಿಯೋದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಮತ್ತು ಇದೆಲ್ಲ ಏನು ಪೇಸ್ಟಸ್ನ ಮಾಡಿರ್ತಿಲ್ಲ, ಏನು ಗ್ರೇವಿ ಮಾಡಿರ್ತಾರೆ, ನೀಟಾಗಿ ಹೋಗುತ್ತೆ ಅದು. ಅದರಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಫ್ರೈ ಮಾಡ್ಕೊಂಡು ನೀವು ಎಣ್ಗಾಯಿ ಪಲ್ಯ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಬ್ಬೊಬ್ಬರು ಹಸಿದು ಮಾಡ್ತಾರೆ, ಆಮೇಲೆ ಅದನ್ನ ಕುದಿಸ್ತಾರೆ. ಆಮೇಲೆ ಎಣ್ಗಾಯಿ ನಾವು ಹೇಗೆ ಪಲ್ಯ ಮಾಡ್ತೀವಿ ಕುದಿಸ್ತಾರೆ. ಸೊ 2 ರೀತಿಯಿಂದ 3-4 ಥರ ಐಟಮ್ಸನ್ನು ಮಾಡ್ತಾರೆ ಈ ಬದನೆಕಾಯಲ್ಲಿ. ಇದೇ ಎಣ್ಗಾಯಿ ಪಲ್ಯನೇ 3-4 ಥರ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ನಾನು ಒಂದೊಂದಾಗಿ ನಿಮಗೆ ಇನ್ನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ತೋರಿಸ್ತೀನಿ. ಸೊ ಈ ರೀತಿ ಬದನೆಕಾಯಿ ಮಾಡೋದು. ಫಸ್ಟು ಏನು ಬೇಕು ಅಂತಂದರೆ, ಆಯಿಲ್ ಹಾಕಿ ಒಗ್ಗರಣೆ ಹಾಕಬೇಕು, ಜೀರಾಸ್ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿದ ಮೇಲೆ ಕೊತ್ತಂಬರಿ ಮತ್ತು ಕರಿಬೇವು ಅಂತೂ ಬೆನಿಫಿಟ್ ಬೇಕೇ ಬೇಕು ಅದಕ್ಕೆ. ತುಂಬ ಚೆನ್ನಾಗಿ ಅದನ್ನೆಲ್ಲ ಹಾಕಿ ಎಲ್ಲ ಮಾಡಿ ನೀಟಾಗಿ ಫ್ರೈ ಮಾಡಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ, ಚೆನ್ನಾಗಿ ಫ್ರೈ ಆಗಿ. ಮತ್ತು ಇದ್ರಲ್ಲಿ ಬೇಕಾಗಿರೋದು ಹಳದಿ, ಅರಿಶಿನ, ಉಪ್ಪು ಮತ್ತು ಖಾರ, ಮತ್ತು ಮಸಾಲೆ ಖಾರ, ಮತ್ತು ರೆಡ್ ಚಿಲ್ಲಿ. ಅಂದರೆ ಖಾರ ಇರಲ್ಲ, ಕಲರಿಗೆ ರೆಡ್ ಚಿಲ್ಲಿನ ಯೂಸ್ ಮಾಡ್ತಾರೆ ಇದಕ್ಕೆ. 2 ಮಿಕ್ಸಡ್ ನೀವು ಯೂಸ್ ಮಾಡಬೇಕು. ಮತ್ತು ಮೇನ್ ಇದರಲ್ಲಿ ಏನಂದರೆ ಫುಲ್ಲಿ ಫೋಕಸ್ ಆಗಿ ಪೇಸ್ಟ್ ಚೆನ್ನಾಗಿ ಬರಬೇಕಂತ ಅಂದರೆ, ಶೇಂಗಾ ಕಾಳದ ಪೌಡ್ರು ಏನು ಗ್ರೈಂಡರ್ ಮಾಡಿ ಇಟ್ಕೊಂಡಿರ್ತೀರಲ್ವ ನೀವು, ಆ ಶೇಂಗಾ ಕಾಳು ಪೌಡ್ರೇ ತುಂಬ ಚೆನ್ನಾಗಿ ಇದರಲ್ಲಿ ಬ್ಲೆಂಡ್ ಆಗೋದು. ಅದರಿಂದ ಇದೊಂದು ಸ್ವಲ್ಪ ಗ್ರೇವಿ ಮಾಡಿಕೊಂಡು, ಫಸ್ಟೆಲ್ಲ ಒಗ್ಗರಣೆ ಹಾಕಿ ಗ್ರೇವಿ ಮಾಡಿಕೊಂಡು, ಒಂದು ನಾನು ಬದನೆಕಾಯಿ ಹೇಗೆ ಕಟ್ ಮಾಡಿದ್ದೀನಲ್ಲ, ಸೊ ಅದರಲ್ಲಿ ನೀಟಾಗಿ ಹಿಡ್ಕೊಂಡು ತುಂಬಬೇಕು ಫಸ್ಟು. ಆಮೇಲೆ ಅದ್ರೊಳಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಬ್ಲೆಂಡ್ ಆಗೋವರೆಗೂ ನೀಟಾಗಿ ಅದನ್ನು ಸ್ಪೂನಿಂದ ಕೈ ಆಡಿಸಿ, ಆಮೇಲೆ ಬಿಸಿನೀರಿದ್ರೆ ಬಿಸಿನೀರು, ಇಲ್ಲ ತಣ್ಣೀರಿದ್ರೆ ತಣ್ಣೀರು ಒಂಚೂರು ಹಾಕಿಬಿಟ್ಟು ಇದನ್ನು ಕುದಿಯೋಕೆ ಇಡಬೇಕು. ಒಂದು 5-10 ನಿಮಿಷದಲ್ಲಿ ಬದನೆಕಾಯಿ ಎಣ್ಗಾಯಿ ಫುಲ್ಲಿ ರೆಡಿ. ಸರ್ವ್ ಟು ಈಟ್ ಯುವರ್ ಏನಂತೀವಿ, ಈಟ್ ಯುವರ್ ಪೀಟ್ ಈಸ್ ವೆರಿ ನೈಸ್ಲಿ. ಯಾಕಂತಂದರೆ ತುಂಬ ಚೆನ್ನಾಗಿ ಓಡುತ್ತೆ. ಚಪಾತಿಯಲ್ಲಾಗಿರ್ಬೋದು, ರೊಟ್ಟಿಯಲ್ಲಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಇದು ಗ್ರೇವಿ ಅಂತೂ ತುಂಬ ಇಷ್ಟ. ಮಕ್ಕಳು ಇದು ಬದನೆಕಾಯಿ ತಿನ್ನಲ್ಲ ಆ್ಯಕ್ಚುಲಿ, ಇದರ ಟೇಸ್ಟು ಗ್ರೇವಿನ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು. ಸೊ ಇನ್ನೊಂದು ಹೇಳ್ತೀವಿ, ಪನ್ನೀರು ಅದು ಇದು ಎಲ್ಲ, ಬಟ್ ದಿಸ್ ಟೇಸ್ಟ್ ಅಂದರೆ ರೊಟ್ಟಿ ಮತ್ತು ಬದನೆಕಾಯಿ ಮುಂದೆ ಯಾವುದು ಪನ್ನೀರಾಗಲಿ ಮತ್ತೊಂದಾಗಲಿ ನಡೆಯಲ್ಲ ಅನ್ಸುತ್ತೆ ನನಗೆ. ಸೊ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಾಗತ್ತೆ ಇದು. ತಿಂದಿರ್ತಾರೆ ಯಾರು, ಇದನ್ನು ತಿಂದಿರ್ತಾರೆ ಯಾರು, ಇದನ್ನು ಮನೇಲಿ ಮಾಡ್ತಾರೆ, ಆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಇದು. ಸೊ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲಿ, ಅವರು ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. Thank you so much, ladies, and thank you so much for your support. Thank you so much.